ಎಲ್ಲರಿಗೂ ನಮಸ್ಕಾರ. ಮತ್ತೆ ನಾನು IPLನ RCB ಟೀಮ್ ಬಗ್ಗೆ ಮಾತಾಡೋದಕ್ಕೆ ಬಂದಿದ್ದೇನೆ. ಇವಾಗ ಆಕ್ಷನ್ ಎಲ್ಲ ಕಂಪ್ಲೀಟ್ ಆಯಿತು. ಎಲ್ಲ ಟೀಮವರು ತಮಗೆ ಬೇಕಾದಂಥ ಪ್ಲೇಯರ್ಸ್ಗಳನ್ನು ಆಯ್ಕೆ ಮಾಡಿದ್ದಾರೆ. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ RCB ಟೀಮ್ನವರು KL ರಾಹುಲ್ನ ತಗೊಳ್ಳೋದಕ್ಕೆ ಇಂಟ್ರೆಸ್ಟ್ ತೋರಿಸಲಿಲ್ಲ ಅನ್ನೋದಕ್ಕಿಂತ ಅವರ ಒಂದು ರೇಂಜಿನವರೆಗೂ ಹೋಗಿ KL ರಾಹುಲ್ನ ಅವರು ತಗೊಳ್ಳೋದನ್ನು ಬಿಟ್ಟಿದ್ದಾರೆ. ಅದು ನಮ್ಮ ಭಾವನೆಗಳಿಗೆ ಧಕ್ಕೆ ಆಗಿದ್ದರೂ ಸಹ ಅದನ್ನು ನಾವು ಒಪ್ಕೊಳ್ಳೇಬೇಕು. ಅದನ್ನು ಸರಿದೂಗಿಸೋದಕ್ಕೋಸ್ಕರ ಅವರು ಮನೋಜ್ ಬಾಂಡ್ಗೆ ಮತ್ತು ದೇವದತ್ ಪಡಿಕ್ಕಲ್ ಅವರನ್ನು ತಗೊಂಡು ನಮ್ಮ ಭಾವನೆಗಳಿಗೆ ಧಕ್ಕೆ ಬರದ ಹಾಗೆ ನೋಡಿಕೊಂಡಿದ್ದಾರೆ. ಅಂದರೆ ಇದು ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಳ್ಳೋದು ಅಂತಾರಲ್ಲ, ಆ ಥರ ಮಾಡಿ ಅವರಿಬ್ಬರನ್ನ ತಗೊಂಡಿದ್ದಾರೆ. ತಗೊಳ್ಳೇಬೇಕು ಎಂಬ ಒಂದು ಇಂಟೆನ್ಷನ್ನಲ್ಲಿ ಏನು ಅವರಿಬ್ಬರನ್ನ ಅವರು ತಗೊಳ್ಳಿಲ್ಲ. ಯಾಕಂದರೆ ಅಭಿನವ್ ಮನೋಹರ್ ಬಿಡ್ಡಿಗೆ ಬಂದಾಗ ನಾವು ನೋಡಿದ್ದೇವೆ, ಕಾಟಾ ಉಪಚಾರಕ್ಕೆ ಅವರು 1-2-3 ಸಾರಿ ಬಿಡ್ಡಿಂಗನ್ನು ಮಾಡಿದ್ದನ್ನು ನಾವು ನೋಡಿದ್ದೇವೆ. ಹೇಗೋ ಏನೋ ಇದೊಂದು ಫ್ರ್ಯಾಂಚೈಸಿ ಆಗಿರೋದರಿಂದ ಒಂದು ಇದರಲ್ಲಿ ಕರ್ನಾಟಕ ಟೀಮಿನ ಏನೂ ಪಾತ್ರ ಇಲ್ಲ. ಯಾಕಂತಂದರೆ ಇದು ರಣಜಿ ಟೀಮು ಆಗಿದ್ದರೆ, ಇದು ಕರ್ನಾಟಕದ ಟೀಮ್ ಆಗಿದ್ದರೆ ನಾವು ಕ್ವಶನ್ ಮಾಡ್ಬೋದಾಗಿತ್ತು. ಬಟ್ ನಮ್ಮ ಭಾವನೆಗಳನ್ನು ನಾವು ಹತ್ತಿಟ್ಕೊಳ್ಳೇಬೇಕಾಗುತ್ತೆ. ನಿಮಗೆ ಬೇಕಾದರೆ ನೀವು ಸಪೋರ್ಟ್ ಮಾಡ್ಬೋದು, ಬೇಡ ಆದರೆ ನೀವು ಬಿಡ್ಬೋದು. ಅವರ ಟೀಮ್ ತೊಗೊಂಡಿರೋದು ಸರಿ ಇದೆಯೋ ತಪ್ಪಿದೆಯೋ ನಮಗೆ ಗೊತ್ತಿಲ್ಲ. ಬಟ್ KL ರಾಹುಲ್ನ ತಗೊಳ್ಳದೇ ಇರೋದು ನಮಗೆ ಸ್ವಲ್ಪ ಬೇಜಾರಾಗಿರುವುದಂತೂ ಸತ್ಯ. ಹಾಗಾದರೆ ಇವಾಗ ತೆಗೆದುಕೊಂಡಿರುವಂಥ ಟೀಮ್ ಹೇಗಿದೆ ಎಂಬುದಾಗಿ ನಾವು ನೋಡ್ತಾ ಹೋಗೋಣ. KL ರಾಹುಲ್ನೊಬ್ಬರನ್ನ ತಗೊಳ್ಳದೇ ಇರೋ ಕಾರಣದಿಂದ ಈ ಟೀಮನ್ನು ಬಿಡೋದು ಸರಿನೋ ಅಥವಾ ಇರೋ ಟೀಮನ್ನು ನಾವು ಸಪೋರ್ಟ್ ಮಾಡೋದು ಸರಿನೋ ಎಂಬುದನ್ನು ನಾವೇ ನಮ್ಮಲ್ಲಿ ಥಿಂಕ್ ಮಾಡ್ಕೊಳ್ಳೋದು ಒಳ್ಳೆಯದು. ಈಗ ಯಾರ್ಯಾರನ್ನ ತೆಗೆದುಕೊಂಡಿದ್ದಾರೆ? ವಿರಾಟ್ ಕೊಹ್ಲಿ, ರಜತ್ ಪಾಟಿದಾರ್ ಹೇಗಿದ್ದರೂ ಅವರು ಮುಂಚೆಯಿಂದ ಅವರನ್ನು ರಿಟೈನ್ ಮಾಡ್ಕೊಂಡಿದ್ದಾರೆ, ಅವರಿದ್ದಾರೆ. ಫಿಲ್ ಸಾಲ್ಟ್, ದೇವದತ್ ಪಡಿಕ್ಕಲ್, ಜಿತೇಶ್ ಶರ್ಮಾ, ಲಿವಿಂಗ್ಸ್ಟನ್, ಕೃನಾಲ್ ಪಾಂಡ್ಯ, ಟೀಮ್ ಡೇವಿಡ್, ಜಾಕೋಬ್ ಬೇತೆಲ್, ರೊಮ್ಯಾರಿಯೋ ಶೆಫರ್ಡ್, ಸ್ವಪ್ನಿಲ್ ಸಿಂಗ್, ಭುವನೇಶ್ವರ್ ಕುಮಾರ್, ಯಶ್ ದಯಾಳ್, ಹೆಝಲ್ವುಡ್, ರಶಿಕ್ ಸಲಾಮ್ದಾರ್, ಲುಂಗಿ ಎನಿಡಿ, ನುವಾನ್ ತುಷಾರ, ಸುಯೇಶ್ ಶರ್ಮಾ, ಸ್ವಸ್ತಿಕ್ ಚಿಕಾರ, ಮನೋಜ್ ಬಾಂಡ್ಗೆ, ಅಭಿನಂದನ್ ಸಿಂಗ್, ಮೋಹಿತ್ ರಾಟೆ ಎಂಬ ಇಷ್ಟು ಜನನ ನಮ್ಮ RCB ಅವರು ತೆಗೆದುಕೊಂಡಿದ್ದಾರೆ. ಇದರಲ್ಲಿ ನಮಗೆ ಗೊತ್ತಿರುವ ಹಾಗೆ ಟೀಮ್ ಡೇವಿಡ್ ಒಂದು ಸರ್ಫೈಸ್ ಫ್ಯಾಕ್ಟ್ರು, ಲಿವಿಂಗ್ಸ್ಟನ್ ಸರ್ಫೈಸ್ ಫ್ಯಾಕ್ಟ್ರು, ಆಮೇಲೆ ಕೃನಾಲ್ ಪಾಂಡ್ಯ, ಅದಾದಮೇಲೆ ಜಿತೇಶ್ ಶರ್ಮಾ, ಜಾಕೋಬ್ ಬೇತೆಲ್, ಭುವನೇಶ್ವರ್ ಕುಮಾರ್, ಹೆಝಲ್ವುಡ್, ರಶೀದ್ ಸಲಾಮ್, ಈ ಥರ ಇವರೆಲ್ಲ ನಮಗೆ ಒಂದು ಚೆನ್ನಾಗೇ ಇರೋ ಬೈ ಅಂತ ಹೇಳ್ಬೋದು. ಯಾಕಪ್ಪ ಅಂತಂತಂದರೆ ನೋಡಿ, ಭುವನೇಶ್ವರ್ ಕುಮಾರ್ ನಾವು ಮುಂಚೆನೇ ಡಿಸ್ಕಷನ್ ಮಾಡಿರೋ ಹಾಗೆ ಬಾಲಿಂಗ್ ಸ್ಟ್ರೆಂಥನ್ ಮಾಡಬೇಕಾಗಿತ್ತು. ಯಾಕಂತಂದರೆ ಚಿನ್ನಸ್ವಾಮಿ ಸ್ಟೇಡಿಯಂ ಅದು ಬ್ಯಾಟರ್ಗಳ ಸ್ವರ್ಗ ಆಗಿರುವುದರಿಂದ ಸ್ವಲ್ಪ ನಮ್ಮ ಡೆತ್ ಓವರಲ್ಲಿ ಸ್ವಲ್ಪ ಸ್ಟ್ರಾಂಗ್ ಆಗಿರೋರು ಬೇಕಾಗಿರುವುದರಿಂದ ಈ ಸಾರಿ ಈ ಮ್ಯಾನೇಜ್ಮೆಂಟಲ್ಲಿ ಇರುವವರು ಬೌಲಿಂಗ್ ಕಡೆ ಹೆಚ್ಚಾಗಿ ಒಂದು ಕಾನ್ಸಂಟ್ರೇಟ್ ಮಾಡಿ ಬೌಲರ್ಸ್ ಕಡೆ ಅವರು ಚೆನ್ನಾಗಿರೋರನ್ನು ತೆಗೆದುಕೊಂಡಿದ್ದಾರೆ ಅಂತಂದ್ರೂ ರಶಿಕ್ ಸಲಾಮ್ದಾರ್ ಒಬ್ಬರು ಒಳ್ಳೆ ವೇರಿಯೇಷನ್ ಇಟ್ಕೊಂಡಿದ್ದಾರೆ. ಭುವನೇಶ್ವರ್ ಕುಮಾರ್ ಇವರು ಒಳ್ಳೆ ವೇರಿಯೇಷನ್ಸ್ನ ಇಟ್ಕೊಂಡಿದ್ದಾರೆ. ಇನ್ನು ಜಾಸ್ ಹೆಝಲ್ವುಡ್, ನಾವು ಅವ್ರನ್ನ ಸುಮಾರು ಟೈಮು RCB ಟೀಮಲ್ಲಿ ನೋಡಿದ್ದೇವೆ. ಅಂಥ ಇಂಪ್ಯಾಕ್ಟ್ ಬೌಲರ್ ಏನಲ್ಲ. ಟೆಸ್ಟಲ್ಲಿ ಅವರು ಚೆನ್ನಾಗಿ ಬೌಲಿಂಗ್ ಮಾಡಿರ್ಬೋದು, ಲೈನ್ ಆ್ಯಂಡ್ ಲೆಂತನ್ನು ಹಾಕಿರ್ಬೋದು. ಟೆಸ್ಟೇ ಬೇರೆ ಮತ್ತು T20ನೇ ಬೇರೆ. ಅದರಲ್ಲಿ ಈ IPLಲ್ಲಿ ಇಂಪ್ಯಾಕ್ಟ್ ಪ್ಲೇಯರ್ ಇರುವುದರಿಂದ ನೀ ಎಂಥ ಚೆನ್ನಾಗಿರೋ ಬಾಲರ್ ಇದ್ದಾನಂದ್ರೂ ಅವನು ಓವರಿಗೆ 10 ಕೊಟ್ಟೇ ಕೊಡ್ತಾನೆ. ಸೊ ನಮಗೆ ಹೆಝಲ್ವುಡ್ ಬೇಕಾಗಿತ್ತಾ ಅನ್ನೋದೊಂದು ಚಿಂತೆ ಆದರೂ ಏನೋ ಇಂಟರ್ನ್ಯಾಷನಲ್ ಬಾಲರು, ಆಸ್ಟ್ರೇಲಿಯನ್ ಬಾಲರು, ನಂಬರ್ 1 ಟೆಸ್ಟ್ ಬಾಲರ್ ಇರ್ಬೋದೆಂಬುದಾಗಿ ತೆಗೆದುಕೊಂಡಿದ್ದಾರೆ. ಬಟ್ ಇವರಿಂದ ನಮಗೇನು ಹೆಲ್ಪ್ ಆಗುತ್ತೆ ಅನ್ನೋ ನನಗೆ ನಂಬಿಕೆ ಇಲ್ಲ. ಬಟ್ ಹೆಲ್ಪ್ ಆದರೆ ಒಂದು ಒಳ್ಳೆ ಬೈ ಅಂತ ಅನ್ನಿಸ್ಕೋಬಹುದು. ಇನ್ನು ನುವಾನ್ ತುಷಾರ ಎಂಬುದಾಗಿ ತೆಗೆದುಕೊಂಡಿದ್ದಾರೆ. ಇವ್ರ ಬಗ್ಗೆ ನಾವು ತುಂಬ ಕೇಳಿದ್ದೇವೆ, ಒಳ್ಳೆಯ ಬೌಲರ್ ಎಂಬುದಾಗಿ. ಜೋಶ್ ಹೆಝಲ್ವುಡ್ ಮತ್ತು ನುವಾನ್ ತುಷಾರ ಈ ಇಬ್ಬರಲ್ಲಿ ಒಬ್ಬರನ್ನು ಆಡಿಸ್ತಾರೆ ಅಂತ ನನ್ನ ಅನಿಸಿಕೆ. ಇವರಿಬ್ಬರಲ್ಲಿ ಒಬ್ಬರನ್ನು ಆಡಿಸುವುದರಿಂದ ಟೀಮ್ ಒಂದು ಒಳ್ಳೆಯ ಕಾಂಬಿನೇಷನಲ್ಲಿ ನಾವು ರೆಡಿ ಮಾಡಿಕೊಂಡು ಹೋಗ್ಬೋದು. ಈ ಸಾರಿ RCB ಮೇಲೆ ತುಂಬ ಒಂದು
ಗೆಲ್ಲಬಹುದು ಅನ್ನೋದಕ್ಕೆ ಒಂದು ಆಸೆಯನ್ನು ತಂದು ಕೊಟ್ಟಿದ್ದಾರೆ. ಒಳ್ಳೆ ಟೀಮನ್ನೇ ಸೆಲೆಕ್ಟ್ ಮಾಡಿದ್ದಾರೆ. ರಾಹುಲ್ ಒಂದು ಇದ್ದಿದ್ದರೆ ಈ ಟೀಮ್ ಇನ್ನೂ ಸಖತ್ತಾಗಿ ಕಂಡಿರೋದು. ಅವರು ಏನು ಇನ್ನೂ ಒಂದು 14 ಕೋಟಿಗೆ ರಾಹುಲ್ನ ಬಿಟ್ಟರು, ಇನ್ನೊಂದು 4-5 ಕೋಟಿಗೆ ಇವರು ಮೇಲೆ ಹೋಗಿದ್ರೂ ರಾಹುಲ್ ಸಿಗ್ತಿದ್ರೇನೋ ಅಂತ ಅನ್ಕೋಬೋದು. ನಾನು ಬಿಫೋರ್ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡಿರೋ ಹಾಗೆ ಜಿತೇಶ್ ಶರ್ಮಾ ಬೇಕು, ಅದಾದಮೇಲೆ ವೆಂಕಟೇಶ್ ಅಯ್ಯರ್ ಬೇಕು, ಸ್ಟಾನಿಕ್ಸ್ ಬೇಕು ಎಂಬುದಾಗಿ ನಾನು ಡಿಸ್ಕಷನ್ ಮಾಡಿದ್ದೆ. ಇವರು ಮಾರ್ಕಸ್ ಸ್ಟೋನಿಕ್ಸ್ ಬಂದಾಗ ಆತನನ್ನು ತಗೊಳ್ಳೋದಕ್ಕೆ ಪ್ರಯತ್ನ ಮಾಡಲೇ ಇಲ್ಲ. ಇವರು ಬಿಟ್ಬಿಟ್ರು, ಸ್ವಲ್ಪ ಒಂದೆರಡಿಗೆ ಒಂದು ಆಕ್ಷನಲ್ಲಿ ಕೂಗಿ ಬಿಟ್ಬಿಟ್ರು. ಅಂದರೆ ಇವ್ರ ತಲೆಯಲ್ಲಿ ಏನಿತ್ತೋ ಗೊತ್ತಿಲ್ಲ. ಲಿವಿಂಗ್ಸ್ಟನ್ನ ತೊಗೊಂಡಿದ್ದಾರೆ, ಎಷ್ಟರ ಮಟ್ಟಿಗೆ ಒಳ್ಳೆಯದು, ಎಷ್ಟರ ಮಟ್ಟಿಗೆ ಅವತ್ತನ್ನು ಆಡ್ತಾನೆ. ಯಾಕಂತಂದರೆ ಆಡಿದಾನೆ. ನಾವು ಪಂಜಾಬಲ್ಲಿ ನೋಡಿದ್ದೀವಿ, ನಮ್ಮ ಅನಿಲ್ ಕುಂಬ್ಳೆ ಅವರು ಅವರನ್ನು ಆಕ್ಷನಿಂದ ತೆಗೆದುಕೊಂಡು ಬಂದು ಆಡಿಸಿದ್ದಾರೆ. ಬಟ್ ಅಷ್ಟರ ಮಟ್ಟಿಗೆ ಅವರು ಇಂಪ್ಯಾಕ್ಟ್ ಆಗ್ತಾರೆ ಜಿತೇಶ್ ಶರ್ಮಾ ಜೊತೆ ಅನ್ನುವುದು ನಮಗಿನ್ನೂ ಕನ್ಫರ್ಮ್ ಇಲ್ಲ. ಬಟ್ ಪೇಪರಲ್ಲಿ ನೋಡುವುದಕ್ಕೆ ಇದು ಒಳ್ಳೆಯ ಟೀಮ್ ಆಗಿ ಕಾಣ್ತಾ ಇದೆ. ನೋಡೋಣ, ಇನ್ನೊಂದು 3-4 ತಿಂಗಳಲ್ಲಿ ಸ್ಟಾರ್ಟ್ ಆಗುತ್ತೆ. ಇನ್ನು ಸುಯೇಶ್ ಶರ್ಮಾನ ತೊಗೊಂಡಿದ್ದಾರೆ. ಎನಿವೇ ಕೃಣಾಲ್ ಪಾಂಡ್ಯ, ಸುಯೇಶ್ ಶರ್ಮಾ ಸ್ಪಿನ್ನಿಗೆ ವೆರಿ ಗುಡ್ ಚಾಯ್ಸ್. ಯಾಕಂತಂದರೆ ಇವರು ಕೋಲ್ಕತ್ತಾದಲ್ಲಿ ಸುಯೇಶ್ ಶರ್ಮಾ ಇದ್ದಾಗ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಆಡ್ತಾಯಿದ್ರು. ಸೊ ಅವ್ರಿಗೆ ಅದು ಸ್ವಲ್ಪ ತಮ್ಮನ್ನು ತಾವು ಟೀಮಲ್ಲಿ ತೋರ್ಪಡಿಸೋದಕ್ಕೆ ಸ್ವಲ್ಪ ಈಸಿ ಆಗಿರಲಿಲ್ಲ. ಇವಾಗ ಇವರಲ್ಲಿ 11ಅಲ್ಲೇ ಬಂದುಬಿಡ್ತಾರೆ. ಸೊ ಇವರಲ್ಲಿ ಪ್ರೂವ್ ಮಾಡ್ಕೋಬೋದು. ಕೃಣಾಲ್ ಪಾಂಡ್ಯ ಎನಿವೇ ನಮ್ಗೆ ಗೊತ್ತಿದೆ ಹೌ ಹಿ ಈಸ್ ಅಂತಂದು. ಒಳ್ಳೆ ಆಟಗಾರ, ಒಳ್ಳೆ ಆಡ್ತಾನೆ, ಗೆಲ್ಲಿಸೋದಕ್ಕೆ ತಾಕತ್ತಿಲ್ಲ ಅಂದರೂ ಬಾಲಿಂಗಲ್ಲಿ ಕಾಂಟ್ರಿಬ್ಯೂಷನ್ ಮಾಡ್ತಾನೆ ಅಷ್ಟನ್ನು ಅನ್ಕೋಬೋದು. ಟೀಮ್ ಡೇವಿಡ್ ಯಾವಾಗ ಹೊಡಿತಾನೋ ಯಾವಾಗ ಬಿಡ್ತಾನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಎಲ್ಲರೂ